ಗುಡ್ ಮಾರ್ನಿಂಗ್. ನಿಫ್ಟಿ 50 ಒಳಗೆ ಟ್ರೇಡ್ ಮಾಡಿನ ಇವತ್ತು ಒಂದು ಸ್ಕ್ಯಾಲ್ಪ್ ಮಾಡಿದೆ ಜಸ್ಟ್. ಸೊ ಈ ಲೆವೆಲ್ಗೆ ಮಾರ್ಕೆಟ್ ಇಲ್ಲೇನು ಬ್ರೇಕ್ ಅಲ್ಲ. ಸೊ ಈ ಲೆವೆಲ್ ಬ್ರೇಕ್ ಆಗ್ಬಿಡ್ದೆ ನಾನು ಇಲ್ಲೊಂದು ಪುಟ್ ಒಳಗೆ ಪೊಸಿಷನ್ ಮಾಡಿದ್ದೆ. ಇಲ್ಲಿ ನೋಡಿರಿ, ಇಲ್ಲೈತಿ 225 ಕ್ವಾಂಟಿಟಿ 142.52 ಪೈಸಾಗೆ ಬೈ ಮಾಡಿದೆ. ಆ್ಯಂಡ್ ಅದನ್ನು ಸೆಲ್ ಮಾಡಿದ್ದ 148ಗೆ. ಸೊ 10 ಪಾಯಿಂಟ್ ನನ್ನ ಮ್ಯಾಕ್ಸಿಮಮ್ ಪ್ಲ್ಯಾನಿಂಗ್ ಇತ್ತು. ಬಟ್ ಏನು ಎಕ್ಸಿಟ್ ಆಗ್ಬಿಡ್ದಾನ ಅದೇನಾಯ್ತು ಅಂತಂದ್ರೆ 148ಗೆ ಇದನ್ನೈತದ. ಇದು ನೋಡಿರಿ, ಈ ಕ್ಯಾಂಡಲ್ 150ವರೆಗೂ ಹೋಗಿತ್ತು. ನಾನು 150ಗೆ ಸೆಲ್ ಮಾಡಿದೆ. ಬಟ್ ಅದು ಕ್ಲೋಸ್ ಆಗೋಮಟ 148ಗೆ ಕ್ಲೋಸ್ ಆಯ್ತದ. ಸೊ ಇವಾಗ ಮತ್ತು ಅದು ಮಾರ್ಕೆಟ್ ಅದನ್ನ ಸ್ಟ್ರಕ್ಚರ್ ಬ್ರೇಕ್ ಮಾಡಿ ಅಪ್ಸೈಡ್ ಪ್ಲ್ಯಾನಿಂಗ್ ಮಾಡೈತಿ. ಅಂದ್ರೆ ಮಾರ್ಕೆಟ್ ಈ ಲೆವೆಲ್ ಏನಾದರೂ ಬ್ರೇಕ್ ಆಯ್ತು ಅಂತಂದ್ರೆ ಇಲ್ಲೈತಿ ನೋಡಿರಿ ಮಾರ್ಕೆಟ ನಿಫ್ಟಿ 50 ಈ ಲೆವೆಲ್ ಏನಾದರೂ ಈ ಲೆವೆಲ್ ಏನಾದರೂ ಬ್ರೇಕ್ ಆದರೆ ಇಲ್ಲಿ ಪುಟ್ಟೊಳಗೆ ಒಂದು ಒಳ್ಳೆ ಮೂಮೆಂಟಮ್ ಬರ್ತೈತಿ. ಅದು ಮೂಮೆಂಟಮ್ನ ಕ್ಯಾಪ್ಚರ್ ಮಾಡೋಕೆ ಕುಂತಿದೆ. ಬಟ್ ಇಲ್ಲಿ ಮಾರ್ಕೆಟ್ ಸಡನ್ನಾಗಿ ರಿವರ್ಸ್ ಆಗೈತಲ್ಲ ಪುಟ್ಟೊಳಗೆ. ಸೊ ನಾನೇನು ಮಾಡಿದೆ, ಎಕ್ಸಿಟ್ ಆಗಿಬಿಟ್ಟೆ. ಮತ್ತು ಬೇಕಾದರೆ ಇಲ್ಲೇ ಒಂದು ಪೊಸಿಷನ್ನ ಮಾಡೋಕೆ ಬರ್ತೈತಿ. ಬಟ್ ಇರೋ ಪ್ರಾಫಿಟ್ನ ಲಾಸ್ದಾಗ ಕನ್ವರ್ಟ್ ಮಾಡೋದು ಬೇಡ ಅಂತೇಳಿ ಎಕ್ಸಿಟ್ ಆದೆ. ಸೊ ನಿಫ್ಟಿ 50 ಒಳಗೆ ನೀವು ಟ್ರೇಡ್ ಮಾಡೋರಿದ್ರೆ ಲೆವೆಲ್ಸ್ ಬರ್ತಾವೆ. ಲೆವೆಲ್ಸ್ ಯಾವ ರೀತಿ ಅಂದರೆ 15 ಮಿನಿಟ್ಸ್ ಒಳಗೆ ಲೆವೆಲ್ಸ್ ಹಾಕ್ಬೇಕು. ಯಾವ ರೀತಿ ಹಾಕ್ಬೇಕಂತಂದ್ರೆ ಇಲ್ಲಿ ನೋಡಿರಿ, ಇಲ್ಲೈತಲ್ಲ. ಸೊ ನಾನು ನಿಫ್ಟಿ 50 ಒಳಗೆ 15 ಮಿನಿಟ್ ಒಳಗೆ ಈ ಲೆವೆಲ್ಸ್ನ ಐಡೆಂಟಿಫೈ ಮಾಡಿಟ್ಟಿದ್ದೆ. ಸೊ ಮಾರ್ಕೆಟ್ ಇದು ಬ್ರೇಕ್ ಆಗಿಬಿಡ್ತಾನೆ ಅಪ್ಸೈಡ್ ಹೋಯ್ತು. ಆ್ಯಂಡ್ ಈ ಲೆವೆಲ್ಸ್ ಈಗ ಏನಾದರೂ ಬ್ರೇಕ್ ಆದರೆ ಈ ಲೆವೆಲ್ಸ್ವರೆಗೂ ಮಾರ್ಕೆಟ್ ಬರ್ಬೋದು. ಸೊ ಈ ರೀತಿ ನಿಫ್ಟಿ 50 ಒಳಗೆ ನೀವು ಲೆವೆಲ್ಸ್ ಐಡೆಂಟಿಫೈ ಮಾಡಿಟ್ಟಂದ್ರೆ 1 ಮಿನಿಟ್ದಾಗ ನಿಮ್ಗೆ ಟ್ರೇಡ್ ಮಾಡೋಕೆ ಈಸಿ ಆಕೈತಿ. ಆ್ಯಂಡ್ 1 ಮಿನಿಟ್ದಾಗ ನಾನು ಟ್ರೇಡ್ ಯಾಕೆ ಮಾಡ್ತೇನೆ ಅಂದರೆ 5 ಮಿನಿಟ್ 15 ಮಿನಿಟ್ ಒಳಗೆ ಹೋಗಲ್ಲ ಅಂತಂದ್ರೆ ಸ್ಟಾಪ್ ಲಾಸ್ ಭಾಳ ದೊಡ್ಡ ಬರ್ತಾವೆ. 5 ಮಿನಿಟ್ 15 ಮಿನಿಟ್ಗೆ ಸ್ಟಾಪ್ ಲಾಸ್ ಬರ್ತಾವೆ. ಸೊ ನಾನು ಅದನ್ನೇನು ಮಾಡ್ತೇನೆ, ಲೆವೆಲ್ಸ್ ಐಡೆಂಟಿಫೈ ಮಾಡೋಕೆ ಓನ್ಲಿ 15 ಮಿನಿಟ್ ಆ್ಯಂಡ್ 30 ಮಿನಿಟ್ 45 ಮಿನಿಟ್ನ ಯೂಸ್ ಮಾಡ್ತೀನಿ. ಇಲ್ಲಾಂದ್ರೆ ನಾನು ಟ್ರೇಡ್ ಮಾಡೋದು 1 ಮಿನಿಟ್ ಒಳಗೆ. ಯಾಕಂತಂದ್ರೆ ಅಲ್ಲಿ ಸ್ಟಾಪ್ ಲಾಸ್ 6 ಬರ್ತಾವೆ. ಒಂದು 2 ಟ್ರೇಡ್ ಮಾಡಿದ್ರೆ ನಡೆಯುತ್ತೆ. ಬಟ್ 5 ಮಿನಿಟ್ ಒಳಗೆ 15 ಮಿನಿಟ್ಗೆ ನಾವು ಟ್ರೇಡ್ ಮಾಡಿ ಸ್ಟಾಪ್ ಲಾಸ್ ತಳಗೆ ಹಚ್ಚಿಟ್ಟು ಅಂತಂದ್ರೆ ಹೆವಿ ಸ್ಟಾಪ್ ಲಾಸ್ ಬರ್ತಾವೆ. 10, 20, 30 ಪಾಯಿಂಟ್ ಬರ್ಬೋದು 15 ಮಿನಿಟ್ ಒಳಗೆ ಬರ್ತಾವೆ. ಸೊ ಅದೆಲ್ಲ ಬ್ಯಾಡ್ ಅಂತೇಳಿ ಸ್ಕ್ಯಾಲ್ಪ್ ಮಾಡ್ತೇವೆ ನಾವು. ಸ್ಕ್ಯಾಲ್ಪ್ ಮಾಡೋದು ಅಂತಂದ್ರೆ 1 ಮಿನಿಟ್ ಈಸ್ ಓಕೆ. 1 ಮಿನಿಟ್ 2 ಮಿನಿಟ್ 3 ಮಿನಿಟ್ ಒಳಗೆ ಓಕೆ ಮ್ಯಾಕ್ಸಿಮಮ್ ಮಾಡ್ಬೋದು. 5 ಮಿನಿಟ್ ಮಾಡೋರಿದ್ರೆ ಅಂದರೆ ಡೈರೆಕ್ಷನ್ ನೋಡ್ಬೇಕು, ಡೈರೆಕ್ಷನ್ ನೋಡಿ ಟ್ರೇಡ್ ಮಾಡ್ಬೇಕು. ಆ್ಯಂಡ್ ಲಾಂಗ್ ಟ್ರೇಡ್ಸ್ ಅವ್ರಿದೆ ಅಂತಂದ್ರೆ 15 ಮಿನಿಟ್ ಒಳಗೆ ನೋಡಿ ಟ್ರೇಡ್ ಮಾಡ್ಬೋದು. ಸೊ ಮಾರ್ಕೆಟ್ ನೋಡ್ರಿ ಇಲ್ಲೇ ನಿಫ್ಟಿ ಪುಟ್ ಒಳಗೆ ಮತ್ತು ಅದೇ ಲೆವೆಲ್ದಿಂದ ರಿವರ್ಸ್ ಆಗೈತೆ. ಸೊ ಈ ರೀತಿ ಇದ್ದಾಗ ಸೈಡ್ ವೈಸ್ ಆದಾಗ ಐದರ್ ಈ ಸೈಡ್ 24,960 ಏನೈತಲ್ಲ ಇನ್ನು ಬ್ರೇಕ್ಔಟ್ ಮಾಡ್ಬೇಕಾ, ಇಲ್ಲಾಂದ್ರೆ 24,920 ಏನೈತಲ್ಲ ಈ ಲೆವೆಲ್ಸ್ನ ನಿಫ್ಟಿ 50 ಒಳಗೆ ಬ್ರೇಕ್ ಆದ್ರೆ ಮತ್ತೇನು ಮಾಡೋ ಬರ್ತೈತಿ, ಮೂಮೆಂಟಮ್ ಬರ್ತೈತಿ. ಸೊ ಆ ಮೂಮೆಂಟಮ್ ಏನಾರ ಬಂದ್ರೆ ಟ್ರೇಡ್ ಮಾಡ್ತೀನಿ. ಆ್ಯಂಡ್ ಈಗ ಆಲ್ರೆಡಿ ಒಂದು 1300-1500 ಪ್ರಾಫಿಟ್ ಆಗೈತಿ. ಅದು ಈ ವಿಡಿಯೋದಾಗ ಹಾಕ್ತೀನಿ. ಸೊ ನೀವು ಈ ವಿಡಿಯೋ ಲೈಕ್ ಆದಲ್ಲಿ ಒಂದು ಲೈಕ್ ಒತ್ತಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆ್ಯಂಡ್ ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ನೋಡ್ರಿ ಮಾರ್ಕೆಟ್ ಯಾವ ರೀತಿ ಬ್ರೇಕಪ್ ಸ್ಟ್ರಕ್ಚರ್ ಮಾಡ್ತಾ ಇಲ್ಲಿದ ಮಾರ್ಕೆಟ್ ಡೌನ್ ಬಂತ. ಸೊ ಇಲ್ಲೇ ನಾನು ಬೈ ಮಾಡಿದ್ದೆ ಈ ಲೆವೆಲ್ಗೆ.